ಇವತ್ತು ಭಾನುವಾರ ಸ್ಪೆಷಲ್ಲು. ನೀರು ದೋಸೆ. ರಾತ್ರಿ ಅಕ್ಕಿ ನೆನೆಸಿ, ನೆನ್ನೆ ಬೆಳಗ್ಗೆ ಅಕ್ಕಿ ನೆನೆಸಿ ರಾತ್ರಿ ತಿರುವಿ ಇಟ್ಟು ಮಾಡಿದ್ದು ನೀರು ದೋಸೆ, ಪುದೀನ ಚಟ್ನಿ. ನೀರು ದೋಸೆ, ಪುದೀನ ಚಟ್ನಿ ಭಾನುವಾರ ಸ್ಪೆಷಲ್. ನೋಡಿ ನಮ್ಮನೆದು ಬನ್ನಿ. ಒಂದೇ ಥರ ಮಾಡೋಕ್ಕಿಂತ ಇದು ಎಲ್ಲ ಚೆನ್ನಾಗಿ ಅವ್ರು ಮಾಡ್ದಂಗೆ ಬರೋಲ್ಲ. ಮಂಗಳೂರು ಕಡೆಯವರು ಚೆನ್ನಾಗಿ ಮಾಡ್ತಾರೆ ನೀರು ದೋಸೆ. ಆಮೇಲೆ ಅದೊಂದೇ, ಇನ್ನೇನು ಸರಿ ಹೋಗಲ್ಲ ನಮಗೆ, ಬರೀ ನೀರು ದೋಸೆ ಒಂದೇ. ಅದಕ್ಕೆ ಒಂಚೂರು ಬೇಳೆ ಪಾಕ್ ಮಾಡಿದೆ. ಬೇಳೆ ಪಾಕ್ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ. ಹೆಸರುಬೇಳೆ, ಕಡಲೆಬೇಳೆ ಎಲ್ಲ ತಿರುವಿ ಅದಕ್ಕೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ತಿರುವಿದೆ. ಈರುಳ್ಳಿ, ಜೀರಿಗೆ, ಕಾಯಿ ಎಲ್ಲ ಹಾಕಿ ತಿರುವಿ ಅದನ್ನು ಇಡ್ಲಿ ಕುಕ್ಕರ್ಗೆ ಇಡೋದು. ಇಡ್ಲಿ ಥರನೇ ಇಡೋದು. ಇದು ಆರೋಗ್ಯಕ್ಕೆ ಹೆಲ್ತಿ, ತುಂಬ ಒಳ್ಳೆಯದು. ಹೆಲ್ತಿ ಬೇಳೆ ಪಾಕು ಯಾವ ಬೆಳೆಗಳಿದ್ರೂ ಹಾಕಿ ಮಾಡ್ಬೋದು. ನಾನು ಹೊಸ ಹೆಸರು ಬೇಳೆ ಪಾಕ್, ಮೈಸೂರು ಪಾಕ್ ಅಲ್ಲ, ಬೇಳೆ ಪಾಕ್. ಬೇಳೆ ಪಾಕ್ ಮಾಡೋದು ಗೊತ್ತಾಯ್ತಲ್ಲ. ರಾತ್ರಿನೇ ನೆನೆಸ್ಬಿಡೋದು. ಕಡಲೆಬೇಳೆ, ಹೆಸರುಬೇಳೆ, ಒಂದು ಇಡಿ ತೊಗರಿಬೇಳೆ, 2 ಇಡಿ ಹೆಸರುಬೇಳೆ, ಒಂದು ಸಣ್ಣ ಕಪ್ಪು ತೊಗರಿಬೇಳೆ ಮಾತ್ರ ಕಮ್ಮಿ. ಹೆಸರುಬೇಳೆ, ಕಡಲೆಬೇಳೆ. ಇದಕ್ಕೆ ಮೊಸರು ಬಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಮಾಡಿದ್ರೆ ಇವೆಲ್ಲ ಟ್ರೆಡಿಷನಲ್ ಇದು ಬೇಳೆಪಾಕು. ಎಲ್ಲರೂ ಈಗಿನವರು ಮಾಡೋದೇ ಇಲ್ಲ ಇದನ್ನ, ಯಾಕಂದರೆ ಇದು ತುಂಬ ಹೆಲ್ತಿ ನೋಡ್ರಿ. ಅದಕ್ಕೆ ನಮ್ಮ ಮನೆಗಳಲ್ಲಿ ವಾರಕ್ಕೊಂದ್ಸಲಿ ಮಾಡೋವು. ಈಗಿನವರು ತುಂಬ ಹೆಲ್ತಿ ಅಂತ ಮಾಡಲ್ಲ. ಆಮೇಲೆ ನಾವೇನು ಮಾಡಿರೋ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ನೋಡಬೇಕಲ್ಲ. ಹೇಳೋಕ್ಕೋದ್ರೆ ಅದಕ್ಕೆ ನಿಮ್ಮ ಆರೋಗ್ಯ ಹಿಂಗಿರೋದು, ಚೆನ್ನಾಗಿರೋದು ತಿಂದು ಅಂತ ಅಂತಾರೆ. ಅದಕ್ಕೆ ಹೇಳಬಾರ್ದು, ನಾವೇ ಮಾಡ್ಕೊಂಡು ತಿನ್ನಬೇಕು. ಅಯ್ಯೋ, ಏನೋ ನಮ್ಮ ಮೊಮ್ಮಕ್ಳಿಗಾರೆ ಮಾಡಿಕೊಡ್ಲಿ ಅಂತ. ಹೆಲ್ತಿಯಾಗಿರೋ ಬೇಳೆ ಪಾಕ್ ಆಗೋಯ್ತು. ಇನ್ನೊಂದು ಮಧ್ಯಾಹ್ನಕ್ಕೂ ಇದೇ ಆಗುತ್ತೆ ನಮಗೇನು. 2 ಹೊತ್ತು ತಿನ್ಕೊಂಡು ರಾತ್ರಿಗೆ ಏನಾರು ಪಾನಿಪುರಿನೋ ಮಸಾಲೆ ಪುರಿನೋ ತರಿಸ್ಕೊಂಡೆ ಅಷ್ಟೇ. ಏನೋ ಮಾಡಬೇಕು.
ಆದರೂ ಇದ್ದಿದ್ರಲ್ಲಿ ಸ್ವಲ್ಪ ಹೆಲ್ತಿಯಾಗಿರೋದು ಮಾಡ್ಕೋಬೇಕು ಅಷ್ಟೇ. ರಾಗಿ ಮುದ್ದೆ ಮಾಡಿರಿ, ಎಲ್ಲ ಹೆಲ್ತಿಯಾಗಿರುತ್ತೆ ಅಂತಾರೆ. ಅದು ಮಾಡಲ್ಲ, ಚಪಾತಿ ರಾಗಿ ಮುದ್ದೆ ಮಾಡಲ್ಲ, ಏನೇನೋ ಮಾಡ್ಕೊಂಡು ಕೂತ್ಕೋತೀರ. ಏನು ಮಾಡೋದು, ಬಾಯಿ ರುಚಿ ಸ್ವಲ್ಪ ಜಾಸ್ತಿ. ಆಯಿತು, ಇವತ್ತಿನ ಸಂಡೇ ಸ್ಪೆಷಲ್. ಹ್ಯಾಪಿ ಸಂಡೇ.